ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನೀವು ಪರಮಾಣು ಅಂದರೆ ಏನು ಮತ್ತು ಅಣು ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ರಲ್ವಾ? ಹಾಗಿದ್ರೆ ಪರಮಾಣು ಅಂದ್ರೆ ಏನು? ಈಗ ಪರಮಾಣು ಮತ್ತು ಅಣುಗಳ ಬಗ್ಗೆ ತಿಳ್ಕೊಂಡ್ರಲ್ವಾ? ಪರಮಾಣು ಅಂದ್ರೆ ಏನಂದ್ರೆ ಪರಮಾಣು ಅಂದ್ರೆ ಧಾತುವಿನ ಅತ್ಯಂತ ಚಿಕ್ಕ ಕಣಕ್ಕೆ ನಾವು ಪರಮಾಣು ಅಂತ ಕರಿತೀವಲ್ವಾ? ಸೊ ಹಾಗೆ ಈಗ ರಾಸಾಯನಿಕವಾಗಿ ಬಂಧಿಸಲ್ಪಟ್ಟ 2 ಅಥವಾ ಹೆಚ್ಚು ಪರಮಾಣುಗಳಿಗೆ ನಾವು ಅಣು ಅಂತ ಕರಿತೀವಿ. ಸೊ ಈಗ ಉದಾಹರಣೆಗೆ ನೀರಿನ ಅಣು ಅಂತ ಕರಿತೀವಿ. ಅರ್ಥ ಆಗ್ತಾ? ಸೊ ಹಾಗೆ ಮೊದಲನೇದಾಗಿ ಈ ಪರಮಾಣು ಮತ್ತು ಅಣುಗಳ ಬಗ್ಗೆ ಸಾಕಷ್ಟು ಅಂದರೆ ಇದರ ಬಗ್ಗೆ ಸಂಶೋಧನೆಗಳೆಲ್ಲ ನಡೆದವು. ಸೊ ಹಾಗೆ ಸಿದ್ಧಾಂತಗಳನ್ನು ಸಹ ನೀಡಿದ್ರು. ಸೊ ಅದರಲ್ಲಿ ಡಾಲ್ಟನ್ ಅವರ ಸಿದ್ಧಾಂತ ಸಹ ಒಂದು. ಸೊ ಅವರ ಪ್ರಕಾರ ಎಲ್ಲ ಧಾತುಗಳು ಪರಮಾಣುಗಳಿಂದ ಮಾಡಲ್ಪಟ್ಟಿವೆ ಅನ್ನೋದನ್ನ ಅವರು ತಿಳಿಸ್ತಾರೆ. ಸೊ ಹಾಗೆ ಪರಮಾಣುಗಳು ಅಭೇದ್ಯ ಕಣ ಅಂತ ತಿಳಿಸಿದ್ರು. ಅಭೇದ್ಯ ಕಣ ಅಂದ್ರೆ ಆ ಪರಮಾಣುವನ್ನ ನಾವು ಮತ್ತೆ ವಿಭಜಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ತಿಳಿಸಿದ್ರು. ಅರ್ಥ ಆಗ್ತಾ? ಸೊ ಹಾಗೆ ಈ ಪರಮಾಣು ಅಭೇದ್ಯ ಕಣ, ಹಾಗೆ ಅವು ಅಣುಗಳು ಇಂತಿಷ್ಟೇ ಪ್ರಮಾಣದಲ್ಲಿ ಅವು ಸಂಯೋಗವನ್ನ ಹೊಂದಿರ್ತವೆ ಅನ್ನುವಂಥದ್ದನ್ನ ಅವರು ಅಂದ್ರೆ ಇಂತಿಷ್ಟೇ ಅನುಪಾತದಲ್ಲಿ ಅವು ಸಂಯೋಗ ಆಗಿರ್ತವೆ ಅನ್ನುವಂಥದ್ದನ್ನ ಅವರು ತಿಳಿಸ್ತಾರೆ. ಈಗ ಉದಾಹರಣೆಗೆ ನೀರಿನ ಅಣು, ಒಂದು ನೀರಿನ ಅಣುವನ್ನ ನಾವು H2 ಅಂತ ಕರಿತೀವಲ್ವಾ? ಸೊ ನೀರಿನ ಅಣುವನ್ನ H2 ಅಂದ್ರೆ 2 ಪರಮಾಣು ಹೈಡ್ರೋಜನ್ ಮತ್ತು 1 ಪರಮಾಣು ಆಕ್ಸಿಜನ್ ಇಂದ ನೀರು ಮಾಡಲ್ಪಟ್ಟಿರುತ್ತೆ. ಅರ್ಥ ಆಗ್ತಾ? ಸೊ ಇದನ್ನ ನಾವು ನೀರಿನ ಒಂದು ಅಣು ಅಂತ ಕರಿತೀವಿ. ಆದ್ರೆ 3 ಹೈಡ್ರೋಜನ್ ಮತ್ತು 2 ಆಕ್ಸಿಜನ್ ಅನ್ನ ಹಾಕ್ಬಿಟ್ಟು ನೀರು ತರಿಸಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಗ್ತಾ? ಸೊ ಅದನ್ನೇ ಅವರು ಡಾಲ್ಟನ್ ಅವರು ಹೇಳಿರುವಂಥದ್ದು. ಸೊ ನಿರ್ದಿಷ್ಟ ಪರಿಮಾಣದಲ್ಲಿ ಅವು ಒಂದನ್ನೊಂದು ಬಂಧಿತ ಆಗ್ಬಿಟ್ಟು ಒಂದು ಅಣುವನ್ನ ಉಂಟು ಮಾಡ್ತವೆ. ಸೊ ಈಗ ಹೈಡ್ರೋಕ್ಲೋರಿಕ್ ಆಮ್ಲವನ್ನ HCl ಅಂತ ಕರೀತೀವಿ, H2Cl ಅಂತ ಕರೆಯಲ್ಲ. ಅರ್ಥ ಆಗ್ತಾ? ಅಂದ್ರೆ 1 ಪರಮಾಣು ಹೈಡ್ರೋಜನ್ ಮತ್ತು 1 ಪರಮಾಣು ಕ್ಲೋರಿನ್ ಸಂಯೋಗ ಆದ್ರೆ HCl ಉಂಟಾಗುತ್ತೆ. ಅರ್ಥ ಆಯ್ತು ಮಕ್ಕಳೇ? ಸೊ ಈ ರೀತಿ ಕೆಲವು ಆಮೇಲೆ ಮತ್ತೆ ಇನ್ನಷ್ಟು ಈಗ ಒಂದು ಕಣ ಅನ್ನುವಂತಹ ಪದವನ್ನ ಕೊಟ್ಟಿದವರು ಯಾರು? ಕಣಾದ ಅನ್ನುವಂಥ ಋಷಿ ಮುನಿ ಅಲ್ವಾ? ಪರಮಾಣು ಒಂದು ಚಿಕ್ಕ ಕಣ ಅಂದ್ಬಿಟ್ಟು ಕಣಾದ ಅವರು ನಮಗೆ ತಿಳಿಸ್ತಾರೆ, ಪ್ರಾಚೀನ ಕಾಲದ ಋಷಿಗಳು. ಸೊ ಹಾಗೆ ನಾವು ಈಗ ಒಂದು ಚಿಕ್ಕ ಪೇಪರ್, ನೀವು ಚಿಕ್ಕವರಿದ್ದಾಗೆಲ್ಲ ಸ್ಥಾಯಿ ವಿದ್ಯುತ್ ಶಕ್ತಿ ಬಗ್ಗೆ ನಿಮ್ಮ ಶಿಕ್ಷಕರು ತಿಳಿಸಿದ್ರಲ್ವಾ? ಅಂದ್ರೆ ಈಗ ಉದಾಹರಣೆಗೆ ನಾವು ಸ್ಕೇಲ್ ಅನ್ನ ಉಜ್ಜಿದ್ವಿ ಅಥವಾ ಬಾಚಿಂಗೆಯನ್ನ ನಾವು ಉಜ್ಜಿಬಿಟ್ಟು ಚಿಕ್ಕ ಚಿಕ್ಕ ಪೇಪರ್ ಚೂರು ಅಥವಾ ತಂದಾಗ ಅವು ಆಕರ್ಷಿಸ್ತವಲ್ವಾ? ಆಕರ್ಷಣೆಗೆ ಒಳಗಾಗ್ತವಲ್ವಾ? ಸೊ ಹಾಗೆ ನಾವು ಈ ರೀತಿ ಈ ಅಂದ್ರೆ ಪರಮಾಣುವಿನಲ್ಲಿ ಆವೇಶ ಕಣಗಳಿವೆ ಅನ್ನುವಂಥದ್ದು ತಿಳಿದು ಬರುತ್ತೆ. ಅರ್ಥ ಆಗ್ತಾ? ಸೊ ನಾವು ಉಜ್ಜಿದಾಗ ಆವೇಶಗಳು ಉಂಟಾಗ್ತವೆ. ಆ ಆವೇಶಗಳು ಆ ಪೇಪರ್, ಈಗ ಸ್ಕೇಲ್ ಮತ್ತು ಪೇಪರ್ ಅನ್ನ ನಾವು ಪೇಪರ್ ಪೀಸ್ ಅನ್ನ ತಂದಾಗ ಏನಾಗುತ್ತೆ? ಅವು ಅಟ್ರಾಕ್ಟ್ ಆಗ್ತವೆ, ಅಂದ್ರೆ ಆಕರ್ಷಣೆಗೆ ಒಳಪಡ್ತವೆ. ಅರ್ಥ ಆಗ್ತಾ? ಸೊ ಹೀಗೆ ಈಗ ಕೆಲವ್ರಿಗೆ ಡೌಟ್ ಬರುತ್ತೆ, ಅಂದ್ರೆ ಯಾಕೆ ನಾವು ಉಜ್ಜಿದಾಗ ಅದು ಅಟ್ರಾಕ್ಟ್ ಆಗುತ್ತೆ, ಪೇಪರ್ ಯಾಕೆ ಆಕರ್ಷಣೆ ಆಗುತ್ತೆ ಅನ್ನೋಂಥದ್ದನ್ನ ಸೊ ಅವರು ಕೆಲವೊಂದು ಎಕ್ಸ್ಪೆರಿಮೆಂಟ್ಸ್ ಅನ್ನ ಮಾಡಿಬಿಟ್ಟು ಈ
ಅಬೇಕೆ ಕಣ ಅಲ್ಲ, ಅಂದ್ರೆ ಅದರೊಳಗೆ ಏನೋ ಇದೆ ಅನ್ನೋಂಥದ್ದು ಅವ್ರಿಗೆ ಡೌಟ್ ಬರುತ್ತೆ. ಅರ್ಥ ಆಗ್ತಾ ಇಲ್ಲ? ಸೊ ಈ ರೀತಿ ತಗೊಂಡು ಸೊ ಈ ರೀತಿ ಪರಮಾಣು ಪೇಪರ್ ಪ್ಲೀಸ್ ಸೊ ಈ ರೀತಿ ನಾವು ಉಜ್ಜಿದಾಗ ಏನಾಗುತ್ತೆ, ಆವೇಶಗಳು ಉಂಟಾಗ್ತವೆ. ಸೊ ಪೇಪರ್ ಏನಾಯ್ತು ನೋಡ್ರಿ, ಪೇಪರ್ ಅಂಟಲ್ವಾ? ಸೊ ಯಾಕೆ ಈ ಪ್ಲಾಸ್ಟಿಕ್ಗೆ ಪೇಪರ್ ಅಂಟ್ಕೊಳ್ತು ಅಂದ್ರೆ, ನಾವು ಉಜ್ಜಿದಾಗ ಆವೇಶಗಳು ಉಂಟಾಗ್ತವೆ. ಈಗ ನೋಡ್ರಿ, ಒಂದು ಧನ ಆವೇಶ ಮತ್ತು ಇನ್ನೊಂದು ಋಣ ಆವೇಶ ಹೊಂದಿರ್ತವೆ. ಈಗ ನೋಡ್ರಿ, ಧನ ಆವೇಶ ಮತ್ತು ಇನ್ನ ಒಂದು ಧನ ಆವೇಶ ಉಂಟಾದರೆ ಏನಾಗುತ್ತೆ, ಅವು ಸಜಾತಿಯ ಆವೇಶಗಳು ಏನಾಗ್ತವೆ, ವಿಕರ್ಷಿಸಲ್ಪಡ್ತವೆ, ದೂರ ಹೋಗುತ್ತೆ. ವಿಜಾತಿಯ ಆವೇಶಗಳು ಏನಾಗ್ತವೆ, ಹತ್ತಿರಕ್ಕೆ ಬರ್ತವೆ. ಅರ್ಥಾಯ್ತಾ? ಸೊ ಇಲ್ಲಿ ನಾವು ಬರೀ ಸ್ಕೇಲ್ ಒಂದನ್ನ ಉಜ್ಜಿದ್ವಲ್ವಾ, ಸ್ಕೇಲ್ ಅಷ್ಟೇ ಉಜ್ಜಿದ್ವಿ. ಇಲ್ಲಿ ನೋಡ್ರಿ, ನಾವು ಈಗ ಕೆಲಸಲ್ಲಿ ಏನಾಗುತ್ತೆ, ಈ ಬಲೂನ್ ಅನ್ನು ಸಹ ಉಜ್ಜುತ್ತೆ. ಬಲೂನ್ ಅನ್ನ ಉಜ್ಬಿಟ್ಟು ಇಲ್ಲಿ ನೋಡ್ರಿ, ಪೇಪರ್ನ ಚೂರುಗಳು ಏನಾಗುತ್ತೆ, ಆಕರ್ಷಿಸಲ್ಪಡುತ್ತೆ ಅಲ್ವಾ? ಆಗ್ಲೇ ಚೆನ್ನಾಗಿ ಆರಿಸ್ಕೇಳ್ಕೊಳ್ಳಿ. ಸ್ವಲ್ಪ ನಾವು ಉಜ್ಜಿದಾಗ ಏನಾಗುತ್ತೆ, ಆವೇಶಗಳ ಅರಿವು ಉಂಟಾಗುತ್ತೆ. ಸೊ ಅವಾಗ ಏನಾಗುತ್ತೆ, ಪೇಪರು ಸ್ವಲ್ಪ ಅಟ್ರಾಕ್ಟ್ ಆಯಿತು ಆಯ್ತಾ? ಸೊ ಈ ರೀತಿ ಪೇಪರನ್ನ ಅಟ್ರಾಕ್ಟ್ ಮಾಡುವಂತಹ ಒಂದು ಆವೇಶ ಇದೆ ಅಂದ್ಬಿಟ್ಟು ಅವರು ಕಂಡುಹಿಡ್ಕೊಳ್ತಾರೆ. ಸೊ ಅದರಿಂದ ಪರಮಾಣುವಿನಲ್ಲಿ ಆವೇಶಯುಕ್ತ ಕಣಗಳಿವೆ. ಅದು ಅಭೇದ್ಯ ಕಣ ಅಲ್ಲ, ಅದು ಧಾತುವಿನ ಅತ್ಯಂತ ಚಿಕ್ಕ ಕಣ ಅಲ್ಲ, ಅದರೊಳಗೆ ಬೇರೇನು ಇದೆ ಅನ್ನೋದು ಕೆಲವರಿಗೆ ಡೌಟ್ ಬರುತ್ತೆ. ಸೊ ಮೊದಲನೇದಾಗಿ ಗೋಲ್ಡ್ಸ್ಟೀನ್ ಅವರು ರಸಾಯನ ಶಾಸ್ತ್ರಜ್ಞರವರು, ಅವ್ರೇನ್ ಮಾಡ್ತಾರೆ, ಈ ವಿಸರ್ಜನಾ ನಳಿಕೆ ಮೂಲಕ ಅಂದ್ರೆ ಅವರು ಈ ಚಿನ್ನದ ತೆಳುವಾದ ಆಳೆಗಳನ್ನ ತೆಗೆದುಕೊಳ್ತಾರೆ. ಸೊ ಅದರ ಮೂಲಕ ವಿಸರ್ಜನಾ ನಳಿಕೆಯ ಮೂಲಕ ಅವ್ರೇನ್ ಮಾಡ್ತಾರೆ, ಈ ಕಣಗಳನ್ನ ಅದರ ಮೂಲಕ ಪ್ರವೇಶಿಸುವಂತೆ ಮಾಡ್ತಾರೆ. ಸೊ ಕೆಲವೊಂದು ಕಣಗಳು ಅವುಗಳ ಮೂಲಕ ಆಗೋದು, ಇನ್ನು ಕೆಲವು ಕಣಗಳು ಆ ಚಿನ್ನದ ಹಾಳೆಯನ್ನ ಬಡಿದು ವಾಪಸ್ ಬಂದು. ಅರ್ಥ ಆಗ್ತೈತ್ಯಾ? ಇನ್ನು ಕೆಲವು ಕಣಗಳು ಅವು ಯಾವುದೇ ರೀತಿಯಾಗಿರುವಂತಹ ಪ್ರತಿಕ್ರಿಯೆ ತೋರಿಸಲ್ಲ. ಸೊ ಈ ರೀತಿ ಅವರು ಗೋಲ್ಡ್ಸ್ಟೀನ್ ಅವರು ಒಂದು ಕಣವನ್ನ ಅವರು ಕಂಡುಹಿಡ್ಕೊಳ್ತಾರೆ. ಅದು ಧನ ಆವೇಶ ಉಳ್ಳಂತಹ ಕಣ ಆಗಿರುತ್ತೆ ಅಂದ್ಬಿಟ್ಟು ಅದನ್ನ ಪ್ರೋಟಾನ್ ಅಂತ ಹೆಸರು ಕೊಟ್ಟರು. ಪ್ರೋಟಾನ್ ಪ್ರೋಟಾನ್ ಅಂತ ಹೆಸರು ಕೊಟ್ಟರು. ಸೊ ಇದು ಧನ ಆವೇಶ ಉಳ್ಳಂತಹ ಕಣ ಆಗಿತ್ತು. ಇದನ್ನ ಧನ ಆವೇಶ ಉಳ್ಳಂತಹ ಕಣ ಅಂತ ಕೊಟ್ಟರು. ಸೊ ಹಾಗೆ ಈ ರೀತಿ ಸಂಶೋಧನೆಗಳೆಲ್ಲ ನಡೀತಾ ಇತ್ತು. ಸೊ ಹಾಗೆ ಈಗ ಜೆ ಥಾಮ್ಸನ್ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ, ಈ ಕ್ರಿಸ್ಮಸ್ ಪುಡಿಂಗ್ ಅಂತ ಕರೀತಾರೆ. ಸೊ ಕ್ರಿಸ್ಮಸ್ ಪುಡಿಂಗ್ ಅಂದ್ರೆ ಈ ಕ್ರಿಸ್ಮಸ್ ಇದ್ದಾಗ ಕಡುಬು ಮಾಡ್ತಾರೆ, ಕೇಕ್ ತರ ಮಾಡ್ತಾರಲ್ವಾ. ಸೊ ಅದರೊಳಗೆ ಡ್ರೈ ಫ್ರೂಟ್ಸ್ ಹಾಕಿರ್ತಾರೆ, ದ್ರಾಕ್ಷಿ ಇವನ್ನೆಲ್ಲ ಡ್ರೈ ಫ್ರೂಟ್ಸ್ ಹಾಕಿರ್ತಾರಲ್ವಾ. ಸೊ ನಾವು ಫ್ರೂಟ್ ಕೇಕ್ ಕಟ್ ಮಾಡುವಾಗ ಇಲ್ಲ ನೀವು ತಿಂತಿರಲ್ಲ ಕೇಕು. ಸೊ ಈ ರೀತಿ ಅವರಿಗೆ ಈ ಜೆ ಥಾಮ್ಸನ್ ಅವರು ಅಬ್ಸರ್ವ್ ಮಾಡ್ತಾರೆ.
ಪರಮಾಣು ಒಂದು ಈಗ ಎಲೆಕ್ಟ್ರಾನ್ ಆವೇಶವುಳ್ಳಂತಹ ಕಣ ಅಂದ್ರೆ ಪರಮಾಣು ಒಂದು ಗೋಳಾಕಾರ ಇರುತ್ತೆ. ಸೊ ಅದರಲ್ಲಿ ಈ ಎಲೆಕ್ಟ್ರಾನ್ಗಳು ಅಂದ್ರೆ ಇವು ಋಣ ಆವೇಶವುಳ್ಳಂತಹ ಕಣಗಳು ಆಗಿವೆ. ಇವು ಈ ರೀತಿಯಾಗಿ ಅಂದ್ರೆ ಪರಮಾಣುವಿನ ಧನಾತ್ಮಕ ಗೋಳದಲ್ಲಿ ಎಲೆಕ್ಟ್ರಾನ್ಗಳು ಉದುಗಿವೆ ಅನ್ನೋದನ್ನ ಅವರು ತೋರಿಸ್ತಾರೆ. ಅರ್ಥಾಗ್ತಾ ಇದೆಯಾ? ಸೊ ಇದು ಎಲ್ಲ ಮೈನಸ್ ಮೈನಸ್ ಅಂತ ಬರ್ತಿದ್ವಲ್ಲ, ಸೊ ಚಿಕ್ಕ ಚಿಕ್ಕದೇ ಇದಾವಲ್ವಾ ಅವೆಲ್ಲ ಎಲೆಕ್ಟ್ರಾನ್ಗಳು. ಅರ್ಥಾಗ್ತಾ ಇದೆಯಾ? ಸೊ ಈ ರೀತಿ ಅವರು ಮತ್ತೆ ಪುನಃ ಅವರು ಏನ್ ಮಾಡ್ತಾರೆ, ಇವುಗಳಿಗೆ ಇಲೆಕ್ಟ್ರಾನ್ ಅನ್ನುವಂತಹ ಹೆಸರನ್ನ ನೀಡ್ತಾರೆ. ಸೊ ಜೆ ಥಾಮ್ಸನ್ ಅವರು ಎಲೆಕ್ಟ್ರಾನ್ ಅನ್ನ ಆವಿಷ್ಕರಿಸ್ತಾರೆ. ಅರ್ಥಾಗ್ತಾ ಇದೆಯಾ? ಅಂದ್ರೆ ಸೊ ಫಸ್ಟ್ ಜಾನ್ ಡಾಲ್ಟನ್ ಅಥವಾ ಕಣದವರು ಏನಂತ ಹೇಳಿದ್ರು, ಧಾತುವಿನ ಅತ್ಯಂತ ಚಿಕ್ಕ ಕಣಕ್ಕೆ ಪರಮಾಣು ಅಂತ ಕರೆದ್ರು. ಮತ್ತು ಪರಮಾಣು ಅಭೇದ್ಯ ಕಣ ಅಂದ್ರೆ ಅದರೊಳಗೆ ಬೇರೆ ಮತ್ತೆ ಅದನ್ನ ವಿಭಜಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರಲ್ವಾ. ಆದ್ರೆ ಈಗ ನೋಡ್ರಿ, ಪರಮಾಣುವಿನಲ್ಲಿ ಪ್ರೋಟಾನ್ ಇದೆ ಮತ್ತು ಪರಮಾಣುವಿನಲ್ಲಿ ಎಲೆಕ್ಟ್ರಾನ್ ಇದೆ ಅನ್ನೋದನ್ನ ನಾವು ಅಂದ್ರೆ ಇವರ ಪ್ರಯೋಗದ ಮೂಲಕ ಎಲ್ಲ ತಿಳ್ಕೊಳ್ತೀವಿ. ಸೊ ಜೆ ಪ್ರೋಟಾನ್, ಎಲೆಕ್ಟ್ರಾನ್. ಸೊ ಇದು ಋಣ ಆವೇಶವುಳ್ಳಂತಹ ಕಣ ಅಂದ್ಬಿಟ್ಟು ಋಣ ಆವೇಶ ಉಳ್ಳಂತಹ ಕಣ ಅಂತ ಕರೆದ್ರು. ಸೊ ಯಾವಾಗಲೂ ಧನ ಆವೇಶ ಮತ್ತು ಋಣ ಆವೇಶಗಳು ಸಮವಾಗಿ ಇದ್ವು. ಸೊ ಹಾಗೆ ಜೆ ಥಾಮ್ಸನ್ ಅವರು ಈ ರೀತಿ ಈ ಧನಾತ್ಮಕ ಮತ್ತು ಋಣಾತ್ಮಕ ಅಂಶಗಳು ಏನಿವೆ, ಪ್ರೋಟಾನ್ ಮತ್ತು ನ್ಯೂಟ್ರಾನ್, ಇವುಗಳ ರಾಶಿ ಅಂದ್ರೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಅಲ್ಲಿ ಇರುವಂತಹ ಅಂದ್ರೆ ರಾಶಿ ಏನಿದೆ ಇವೆರಡು ಸಮವಾಗಿ ಇರ್ತವೆ ಅನ್ನೋಂಥದ್ದನ್ನ ಅವರು ತಿಳಿಸ್ತಾರೆ. ಅರ್ಥ ಆಗ್ತಾ ಇದ್ದ? ಸೊ ನೆಕ್ಸ್ಟ್ ಜೇಮ್ಸ್ ಚಾಡ್ವಿಕ್ ಅವರು. ಸೊ ಜೇಮ್ಸ್ ಚಾಡ್ವಿಕ್ ಅವರು ಮತ್ತೆ ಇನ್ನೂ ಒಂದು ಕಣ ಇದೆ ಅನ್ನುವಂಥದ್ದನ್ನ ಅವರು ಅಂದ್ರೆ ಪತ್ತೆ ಹಚ್ತಾರೆ. ಸೊ ಅದನ್ನ ಅವರು ನ್ಯೂಟ್ರಾನ್ ಅಂತ ಕರೆದರು. ಸೊ ಇದು ವಿದ್ಯುತ್ ತಟಸ್ಥ ಆಗಿತ್ತು. ವಿದ್ಯುತ್ ತಟಸ್ಥ. ಅರ್ಥ ಆಗ್ತಾ ಇದೆಯಾ? ಈಗ ಅರ್ಥ ಆಯ್ತಾ? ಪ್ರೋಟಾನ್, ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್. ಸೊ ಇದು ಯಾವ ರೀತಿ ಆವಿಷ್ಕರಿಸಿದ್ರು? ಸೊ ಮೊದಲು ಪರಮಾಣುವಿನಲ್ಲಿ ಏನಿಲ್ಲ, ಪರಮಾಣು ಧಾತುವಿನ ಅತ್ಯಂತ ಚಿಕ್ಕ ಕಣ ಅಂತ ಹೇಳಿದ್ರಲ್ವಾ. ಸೊ ಈಗ ನಾವು ಪರಮಾಣುವಿನಲ್ಲಿ ಪ್ರೋಟಾನ್ ಇದೆ, ಎಲೆಕ್ಟ್ರಾನ್ ಇದೆ ಮತ್ತು ನ್ಯೂಟ್ರಾನ್ ಇದೆ ಅನ್ನೋದನ್ನ ನಾವು ಕಂಡುಹಿಡ್ಕೊಂಡ್ವಿ ಅಲ್ವಾ. ಅಂದ್ರೆ ಇದನ್ನು ಗೋಲ್ಡ್ಸ್ಟೀನ್ ಮತ್ತು ಇವರು ಜೆ ಥಾಮ್ಸನ್ ಅವರು ಎಲೆಕ್ಟ್ರಾನ್ ಅನ್ನು ಕಂಡಿಟ್ರು. ಮತ್ತೆ ಜೇಮ್ಸ್ ಚಾಡ್ವಿಕ್ ಅವರು ನ್ಯೂಟ್ರಾನ್ ಅನ್ನ ಕಂಡಿರ್ತಾರೆ. ಸೊ ಹಾಗೆ ಇವು ಯಾವುದೇ ರೀತಿಯಾಗಿರುವಂತಹ ಆವೇಶವನ್ನ ಹೊಂದಿಲ್ಲ. ಸೊ ಪ್ರೋಟಾನು ಧನ ಆವೇಶವುಳ್ಳಂತಹ ಕಣಗಳು, ಎಲೆಕ್ಟ್ರಾನ್ಗಳು ಋಣ ಆವೇಶವುಳ್ಳಂತಹ ಕಣಗಳಾಗಿವೆ. ಹಾಗೆ ನ್ಯೂಟ್ರಾನ್ ಇದು ಒಂದು ವಿದ್ಯುತ್ ತಟಸ್ಥ ಅಂತ ತಿಳಿದುಕೊಂಡ್ರು. ಅರ್ಥ ಇದೆಯಾ? ಸೊ ಹಾಗೆ ಈ ರೀತಿ ಅವರು ಈಗ ನೆಕ್ಸ್ಟ್ ಬೋರ್ ಅವರು ಒಂದು ಪರಮಾಣು ಮಾದರಿಯನ್ನ ರಚಿಸ್ತಾರೆ. ಸೊ ಅವರ ಪ್ರಕಾರ ಈಗ ಪ್ರೋಟಾನ್, ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್ ಒಂದು ಪರಮಾಣುವಿನಲ್ಲಿದೆ ಅನ್ನೋದನ್ನ ಅವ್ರಿಗೆ ಗೊತ್ತಾಯ್ತು. ಸೊ ಈಗ ನೀಲ್ಸ್ ಬೋರ್ ಅವರು ಏನ್ ಮಾಡ್ತಾರೆ, ಈ ಪ್ರೋಟಾನ್, ನ್ಯೂಟ್ರಾನ್ ಮತ್ತು
ಎಲೆಕ್ಟ್ರಾನ್ಗಳು ಯಾವ ರೀತಿ ಅವು ಇವೆ ಅನ್ನುವಂಥದ್ದನ್ನ ಅವರು ಒಂದು ಈ ಬೋರ್ ಪರಮಾಣು ಮಾದರಿ, ಒಂದು ರೀತಿಯಾಗಿರುವಂತಹ ಪರಮಾಣು ಮಾದರಿಯನ್ನ ಅವರು ತೋರಿಸ್ಕೊಡ್ತಾರೆ. ಸೊ ಹಾಗೆ ಜೆ ಥಾಮ್ಸನ್ ಅವರ ಪರಮಾಣು ಮಾದರಿ ಈ ರೀತಿ ಇತ್ತಲ್ವಾ, ಕ್ರಿಸ್ಮಸ್ ಹಬ್ಬದಲ್ಲಿ ಏನು ಪುಡ್ಡಿಂಗ್ ಅಂತ ಮಾಡ್ತಾರಲ್ವಾ, ಕಪ್ ಕೇಕ್ ತರ ಮಾಡ್ತಾರಲ್ವಾ, ಸೊ ಅದೇ ರೀತಿ ಅದರಲ್ಲಿರುವಂತಹ ಡ್ರೈ ಫ್ರೂಟ್ಸ್ ಯಾವ ರೀತಿ ಇದೆಯೋ ಆ ರೀತಿ ಈ ಎಲೆಕ್ಟ್ರಾನ್ಗಳು ಹಂಚಿವೆ ಅನ್ನುವಂಥದ್ದನ್ನ ಅವರು ತಿಳಿಸ್ತಾರೆ. ಸೊ ಹಾಗೆ ನೀಲ್ಸ್ ಬೋರ್ ಅವರು ಈ ರೀತಿಯಾಗಿರುವಂತಹ ಒಂದು ಪರಮಾಣು ಮಾದರಿಯನ್ನ ಅವರು ತೋರಿಸ್ತಾರೆ. ಸೊ ಅದನ್ನ ನಾವು ಬೋರ್ಡ್ ಮೇಲೆ ಬರೆಯಬೇಕಾ. ಸೊ ಮೊದಲನೇದಾಗಿ ಅವರು ಪರಮಾಣುವಿನಲ್ಲಿ ಬೀಜ ಕೇಂದ್ರ ಇರುತ್ತೆ ಅನ್ನುವಂಥದ್ದನ್ನ ತಿಳಿಸ್ತಾರೆ ಅಂತಂತಂದ. ಸೊ ಆ ಬೀಜ ಕೇಂದ್ರದಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಎರಡು ಇರ್ತವೆ ಅನ್ನುವಂಥದ್ದನ್ನ ಅವರು ತೋರಿಸ್ಕೊಡ್ತಾರೆ. ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಇವೆರಡು ಈ ಬೀಜ ಕೇಂದ್ರದಲ್ಲಿ ಬಂಧಿತ ಆಗಿರ್ತವೆ ಅನ್ನುವಂಥದ್ದನ್ನ ಅವರು ತಿಳಿಸ್ಕೊಡ್ತಾರೆ. ಈಗ ಬೋರ್ ಅವರು ಒಂದು ಪರಮಾಣು ಮಾದರಿಯನ್ನ ರಚಿಸುತ್ತಾರೆ. ಇವರ ಪ್ರಕಾರ ಒಂದು ಪರಮಾಣುವಿನಲ್ಲಿ ಬೀಜ ಕೇಂದ್ರ ಇರುತ್ತೆ. ಅರ್ಥ ಇದೆಯಾ? ಪರಮಾಣುವಿನಲ್ಲಿ ಬೀಜ ಕೇಂದ್ರ ಇರುತ್ತೆ. ಸೊ ಅದರೊಳಗೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಇರ್ತವೆ. ಹಾಗೆ ವಿವಿಧ ಕಕ್ಷೆಗಳು ಇರ್ತವೆ. ಕವಚ ಮತ್ತು ಉಪಕವಚಗಳು ಇರ್ತವೆ ಅಂತ ತಿಳಿಸ್ತಾರೆ. ಈ ರೀತಿ ವಿವಿಧ ಕಕ್ಷೆಗಳು ಇರ್ತವೆ. ಸೊ ಇಲ್ಲಿ ಎಲೆಕ್ಟ್ರಾನ್ಗಳು ಸುತ್ತುವರಿತಾ ಇರ್ತವೆ ಅನ್ನುವಂಥದ್ದನ್ನ ಅವರು ತಿಳಿಸ್ತಾರೆ. ಅರ್ಥ ಆಗ್ತಾ ಇದೆಯಾ? ಯಾರು ತಿಳಿಸ್ತಾರೆ? ಬೋರ್. ಸೊ ಬೋರ್ ಅವರು ತಮ್ಮ ಪರಮಾಣು ಮಾದರಿಯಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಎರಡು ಬೀಜ ಕೇಂದ್ರದಲ್ಲಿ ಬಂಧಿತ ಆಗಿರ್ತವೆ ಅನ್ನುವಂಥದ್ದನ್ನ ಅವರು ತಿಳಿಸ್ತಾರೆ. ಸೊ ಇದನ್ನ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಎರಡು ಒಟ್ಟಾಗಿ ಬಂಧಿತ ಆಗಿರೋದಕ್ಕೆ ಏನಂತ ಕರೀತಾರೆ ಅಂದ್ರೆ ನ್ಯೂಕ್ಲಿಯಾನ್ ಅಂತ ಕರೀತಾರೆ. ನ್ಯೂಕ್ಲಿಯಾನ್ಗಳು ಅಂತ ಕರೀತಾರೆ. ಅರ್ಥ ಆಗ್ತಾ ಇದೆಯಾ? ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಬೀಜ ಕೇಂದ್ರದಲ್ಲಿ ಒಟ್ಟಾಗಿ ಬಂಧಿತ ಆಗಿರುತ್ತೆ. ಅದನ್ನ ನ್ಯೂಕ್ಲಿಯಾನ್ಗಳು ಅಂತ ಕರೀತಾರೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಅವರು ಈ ಬೇರೆ ಬೇರೆ ಕವಚಗಳು ಇವೆ ಅನ್ನುವಂಥದ್ದನ್ನ ಅವರು ತಿಳಿಸ್ತಾರೆ. ಸೊ ಹಾಗೆ ಇದು ಒಂದು ಬೀಜ ಕೇಂದ್ರ ಆದ್ರೆ ವಿವಿಧ ಕವಚಗಳು ಇರ್ತವೆ. ಸೊ ಅವು ಯಾವುವು ಅಂದ್ರೆ ಹೀಗೆ ಇದನ್ನ ಹೇ ಕವಚ ಅಂತ ಕರೀತಾರೆ. ಇದನ್ನ ಎಲ್ ಕವಚ ಅಂತ ಕರೀತಾರೆ. ಇದನ್ನ ಎಂ ಕವಚ, ಇದನ್ನ ಎಲ್ ಕವಚ ಅಂತ ಕರೀತಾರೆ. KLM N ಕವಚ ಅಂತ ಕರೀತಾರೆ.
ಈಸ್ ಈಕ್ವಲ್ ಟು 1 ಅಂತ ಕೊಟ್ಟರು, ಇದಕ್ಕೆ n ಈಸ್ ಈಕ್ವಲ್ ಟು 2 ಅಂತ ಕೊಟ್ಟರು, n ಈಸ್ ಈಕ್ವಲ್ ಟು 3 ಮತ್ತು n ಈಸ್ ಈಕ್ವಲ್ ಟು 4. ಸೊ 4 ಸಂಖ್ಯೆಯನ್ನ ನೀಡಿದ್ರು. ಸೊ ಹಾಗೆ ಅವರೇನು ಮಾಡ್ತಾರೆ, ಈಗ ಪರಮಾಣುವಿನಲ್ಲಿರುವ ಪ್ರೋಟಾನ್ಗಳ ಸಂಖ್ಯೆಗೆ ಏನಂತ ಕರೆದ್ರು, ಪರಮಾಣು ಸಂಖ್ಯೆ ಅಂತ ಕರೆದ್ರು. ಪ್ರೋಟಾನ್ಗಳ ಸಂಖ್ಯೆಗೆ ಪರಮಾಣುವಿನಲ್ಲಿರುವ ಪ್ರೋಟಾನ್ಗಳ ಸಂಖ್ಯೆಗೆ ಪರಮಾಣು ಸಂಖ್ಯೆ ಅಂತ ಕರೀತಾರೆ. ಇದನ್ನ Z ಅಕ್ಷರದಿಂದ ಸೂಚಿಸುತ್ತದೆ. ಅರ್ಥ ಆಯ್ತಾ? ಪರಮಾಣುವಿನಲ್ಲಿರುವ ಪ್ರೋಟಾನ್ಗಳ ಸಂಖ್ಯೆಗೆ ಪರಮಾಣು ಸಂಖ್ಯೆ ಅಂತ ಕರಿತೀವಿ, ಮತ್ತೆ ಇದನ್ನ Z ಅಕ್ಷರದಿಂದ ಸೂಚಿಸ್ತೀವಿ. ಅರ್ಥ ಆಯ್ತಾ? ಸೊ ಪರಮಾಣುವಿನಲ್ಲಿರುವ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಪರಮಾಣುವಿನಲ್ಲಿರುವ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಒಟ್ಟು ಸಂಖ್ಯೆಗೆ ನಾವು ಪರಮಾಣು ರಾಶಿ ಸಂಖ್ಯೆ ಅಂತ ಕರಿತೀವಿ. ಪರಮಾಣು ರಾಶಿ ಸಂಖ್ಯೆ ಅಂತ ಕರಿತೀವಿ. ಸೊ ಇದನ್ನ ಎ ಅಕ್ಷರದಿಂದ ಸೂಚಿಸ್ತಾರೆ. ಎ ಅಕ್ಷರದಿಂದ ಸೂಚಿಸ್ತಾರೆ. ಅರ್ಥ ಆಯ್ತಾ? ಇಷ್ಟ ಅರ್ಥ ಆಯ್ತಾ? ಪರಮಾಣುವಿನಲ್ಲಿರುವ ಪ್ರೋಟಾನ್ಗಳ ಒಟ್ಟು ಸಂಖ್ಯೆಗೆ ಪರಮಾಣು ಸಂಖ್ಯೆ ಅಂತ ಕರೀತಾರೆ. ಇದನ್ನ Z ಅಕ್ಷರದಿಂದ ಸೂಚಿಸ್ತಾರೆ. ಸೊ ಹಾಗೆ ಪರಮಾಣುವಿನಲ್ಲಿರುವ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಒಟ್ಟು ಸಂಖ್ಯೆಗೆ ನಾವು ಪರಮಾಣು ರಾಶಿ ಸಂಖ್ಯೆ ಅಂತ ಕರಿತೀವಿ. ಇದನ್ನ ಎ ಅಕ್ಷರದಿಂದ ಸೂಚಿಸ್ತೀವಿ. ಅರ್ಥ ಆಗ್ತಾ? ಸೊ ಹಾಗೆ ಎಲೆಕ್ಟ್ರಾನ್ಗಳು ವಿವಿಧ ಕಕ್ಷೆಯಲ್ಲಿ ಅವು ಸುತ್ತುವರಿತಾವ. ಅರ್ಥ ಆಗ್ತಾ? ಸೊ ಹಾಗೆ ನಾವು ಯಾವ ಯಾವ ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ ಅನ್ನ ಇಡಬಹುದು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಸೊ ಹಾಗೆ ನಾವು ಪ್ರತಿಯೊಂದು ಪರಮಾಣು, ಈಗ ಉದಾಹರಣೆಗೆ ನಾವು ಈಗ ಚಿನ್ನವನ್ನ ನಾವು ವಿಭಜಿಸ್ತಾ ಹೋದ್ರೆ ನಮಗೆ ಸಿಗೋದು ಚಿನ್ನದ ಕಣನೆ ಅಲ್ವಾ? ಅದೇ ರೀತಿ ನಾವು ಈಗ ಬೆಳ್ಳಿಯನ್ನ ವಿಭಜಿಸ್ತಾ ಹೋದ್ರೆ ನಮಗೆ ಸಿಗುವಂಥದ್ದು ಯಾವುದು? ಬೆಳ್ಳಿಯ ಚಿಕ್ಕ ಕಣ ಸಿಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಒಂದು ಪರಮಾಣುವನ್ನ ಸಹ ನಾವು ವಿಭಜಿಸ್ತಾ ಹೋದ್ರೆ ಅಂದ್ರೆ ಅದರಲ್ಲಿ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ಗಳು ಇವೆ ಅನ್ನೋಂಥದ್ದು ತಿಳಿದುಕೊಂಡು. ಸೊ ಹಾಗೆ ನಾವೀಗಾಗಲೇ ಹೇಳ್ದಂಗೆ ಈ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಒಟ್ಟಾಗಿ ಬಂದಿದ್ದಾಗಿತ್ತು. ಎಲೆಕ್ಟ್ರಾನ್ಗಳು ವಿವಿಧ ಕಕ್ಷೆಯಲ್ಲಿ ಸುತ್ತುವರಿತಾವೆ ಅಂತ ಹೇಳಿದ್ವಲ್ವಾ? ಸೊ ಹಾಗೆ ಪ್ರೋಟಾನ್ಗಳು ಯಾವ ಆವೇಶವುಳ್ಳಂತ ಕಣಗಳಾಗಿವೆ? ಪ್ರೋಟಾನ್ಗಳು ಯಾವ ಆವೇಶ? ಯಾವ ಆವೇಶ? ಧನ ಆವೇಶ ಉಳ್ಳಂತಹ ಕಣವಾಗಿವೆ ಅಲ್ವಾ? ಅಂದ್ರೆ ಪಾಸಿಟಿವ್ ಚಾರ್ಜಸ್ ಇರುತ್ತೆ. ಇಲೆಕ್ಟ್ರಾನ್ಗಳು ಋಣ ಆವೇಶ ಉಳ್ಳಂತಹ ಕಣ. ಈಗ ನೋಡ್ರಿ, ಪ್ರೋಟಾನ್ಗಳ ಸಂಖ್ಯೆ ಮತ್ತು ಎಲೆಕ್ಟ್ರಾನ್ಗಳ ಸಂಖ್ಯೆ ಎರಡು ಸಮ ಇರುತ್ತೆ. ಈಗ ಉದಾಹರಣೆಗೆ ಈ ಕಾರ್ಬನ್ನ ಪರಮಾಣು ಸಂಖ್ಯೆ 6 ಅನ್ಕೊಂಡ್ರಿ, ಅದರ ಇಲೆಕ್ಟ್ರಾನ್ಗಳ ಸಂಖ್ಯೆನು 6 ಇರುತ್ತೆ. ಅರ್ಥ ಆಗ್ತದಾ? ಸೊ ಹಾಗೆ ಇಲ್ಲಿ ನಾವು ಎಷ್ಟೆಷ್ಟು ಎಲೆಕ್ಟ್ರಾನ್ಗಳು ಹಂಚಿಕೆ ಮಾಡಬೇಕು ಈಗ ಹೇಳಿದ್ವಲ್ವಾ? ಎಷ್ಟು ಕವಚಗಳು ಇವೆ? K, L,
ಎಂ ಎನ್ ಕವಚಗಳು ಇವೆ ಅನ್ನೋಂಥದ್ದು ನಮಗೆ ತಿಳಿದು ಬಂತಲ್ವಾ. ಸೊ ಆದ್ರೆ ಯಾವ ಕವಚದಲ್ಲಿ ಎಷ್ಟೆಷ್ಟು ಎಲೆಕ್ಟ್ರಾನ್ಗಳನ್ನ ಜೋಡಣೆ ಮಾಡಬೇಕು ಅನ್ನೋಂಥದ್ದನ್ನ ನಾವು ಏನಂತ ಕರಿತೀವಿ, ಇಲೆಕ್ಟ್ರಾನ್ ವಿನ್ಯಾಸ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ವಿವಿಧ ಕವಚಗಳಲ್ಲಿ ಎಲೆಕ್ಟ್ರಾನ್ಗಳು ಹೇಗೆ ಹಂಚಿಕೆ ಆಗಿದೆ ಅನ್ನೋಂಥದ್ದನ್ನ ನಾವು ಇಲೆಕ್ಟ್ರಾನ್ ವಿನ್ಯಾಸ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಎಲೆಕ್ಟ್ರಾನ್ ಯಾವ ರೀತಿ ಹಂಚಿಕೆ ಆಗಿದೆ ಅಂದ್ರೆ ಅದನ್ನೇ ವಿನ್ಯಾಸ, ಎಲೆಕ್ಟ್ರಾನ್ ವಿನ್ಯಾಸ ಅಂತ ಕರಿತೀವಿ. ಸೊ ಹಾಗೆ ಇನ್ನೊಂದು ಸಂಯೋಗ ಸಾಮರ್ಥ್ಯ ಅಂತ ಕರಿತೀವಿ. ಸೊ ಅತ್ಯಂತ ಹೊರ ಕವಚದಲ್ಲಿ ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುವಂತಹ ಎಲೆಕ್ಟ್ರಾನ್ಗಳಿಗೆ ನಾವು ಆ ಧಾತುವಿನ ಸಂಯೋಗ ಸಾಮರ್ಥ್ಯ ಅಂತ ಕರಿತೀವಿ. ಸೊ ಈಗ ನೋಡೋಣ ನಾವು ಎಲೆಕ್ಟ್ರಾನ್ ವಿನ್ಯಾಸ ಅಂದ್ರೆ ಏನು ಮತ್ತು ಅವುಗಳನ್ನ ಯಾವ ರೀತಿ ಬೇರೆ ಬೇರೆ ಧಾತುಗಳ ಎಲೆಕ್ಟ್ರಾನ್ ವಿನ್ಯಾಸವನ್ನ ಬರೀಬೇಕು ಮತ್ತು ಎಲೆಕ್ಟ್ರಾನ್ಗಳನ್ನ ನಾವು ಯಾವ ರೀತಿ ಹಂಚಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ 4 ಕವಚಗಳು ಕೆ ಎಲ್ ಎಂ ಎನ್ ಅಂತ ಹೇಳಿದ್ವಲ್ವಾ. ಈಗ ಇದು 1ನೇ ಕವಚ, 2ನೇ ಕವಚ, 3ನೇ ಕವಚ, 4ನೇ ಕವಚ. ಅರ್ಥ ಆಗ್ತಾ ಇದೆಯಾ? ಇಲ್ಲಿ 1ನೇ ಕವಚದಲ್ಲಿ ಎಸ್ ಅಷ್ಟೇ ಇರುತ್ತೆ, 2ನೇ ಕವಚದಲ್ಲಿ ಎಸ್ ಮತ್ತು ಟಿ ಉಪಕವಚಗಳಿರ್ತವೆ. ನೆಕ್ಸ್ಟ್ 3ನೇ ಕವಚದಲ್ಲಿ ಎಸ್ ಟಿ ಡಿ ಇರುತ್ತೆ, 4ನೇ ಕವಚದಲ್ಲಿ ಎಸ್ ಪಿ ಡಿ ಎಂ. ಸೊ ಹಾಗೆ ನಾವು ಇಲ್ಲಿ 2n² ಸೂತ್ರವನ್ನ ನೀಡಿಬಿಟ್ಟು ನಾವು ಯಾವ ಕವಚದಲ್ಲಿ ಎಷ್ಟೆಷ್ಟು ಎಲೆಕ್ಟ್ರಾನ್ ಅನ್ನ ತುಂಬೋದು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಸೊ 2n² ಸೂತ್ರ. ಈಗ ಕೆ ಯಲ್ಲಿ ಎಷ್ಟು ಎಲೆಕ್ಟ್ರಾನ್ ಅನ್ನ ತುಂಬ್ತೀವಿ ಅಂತ ನಾವು ನೋಡೋಣ. ಈಗ 2 ಕೆ ಎಷ್ಟನೇ ಕವಚ? 2 ಹಾಕಬೇಕಿಲ್ಲಿ. ಕೆ ಎಷ್ಟನೇ ಕವಚ? ಎಷ್ಟನೇ ಕವಚ ಇದು? 1ನೇ ಕವಚ. ಸೊ 1² ಆಯ್ತಾ? 2 ಇಂಟು 1² ಎಷ್ಟು? 1² ಒಂದೇ ಎರಡು ಸಲ ಮಾಡಿದ್ರೆ 1 ಇಂಟು 1 ಎಷ್ಟು? ಒಂದೇ ಅಲ್ವಾ? 2 1 2. ಸೊ 1ನೇ ಕವಚದಲ್ಲಿ ನಾವು ಎಷ್ಟು ಎಲೆಕ್ಟ್ರಾನ್ ಅನ್ನ ತುಂಬಬಹುದು? 2 ಎಲೆಕ್ಟ್ರಾನ್ ಅನ್ನ ನಾವು ತುಂಬಬಹುದು. ಅರ್ಥ ಆಗ್ತಾ ಇದೆಯಾ? ಸೊ ನಾವು ನೆಕ್ಸ್ಟ್ 2ನೇ ಕವಚದಲ್ಲಿ ಎಷ್ಟು ತುಂಬಬಹುದು? ಸೊ ಇದು ಕವಚದ ಸಂಖ್ಯೆ. ಸೊ 2 ಇಲ್ಲೇ ಬರ್ಕಂತೀವಿ. ಸೊ ಈ ಭಾಗದಲ್ಲಿ 2 ಬರ್ತೀವಿ. 2² ಎಷ್ಟು? 2² 2² ಹೆಂಗೆ? 2 2 ಇಂಟು 2 ಅಲ್ವಾ? 2 2 4. ಸೊ 2 4 8. ಸೊ 2ನೇ ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ ಅನ್ನ ತುಂಬಬಹುದು? ನಾವು 8 ಎಲೆಕ್ಟ್ರಾನ್ ಅನ್ನ ತುಂಬಬಹುದು. ಈಗ 2 ಇಂಟು 3ನೇ ಕವಚ ಎಷ್ಟು? n ಜಾಗದಲ್ಲಿ 3 ಹಾಕಬೇಕು. 3² ಎಷ್ಟು? 2 ಇಂಟು 3² ಎಷ್ಟು? 9. 3² ಅಂದ್ರೆ 3 ಇಂಟು 3. ಇದು ನೋಡ್ರಿ, 3² ಅಂದ್ರೆ 3ಅನ್ನ 2 ಸಲ ಡಿವೈಡ್ ಮಲ್ಟಿಪ್ಲೈ ಮಾಡಬೇಕು. 3 ಇಂಟು 3 ಹಾಕೋದು. 3 3 9. 3 3 9 ಅಲ್ವಾ? 9 ಇಂಟು 2 18 ಎಲೆಕ್ಟ್ರಾನ್ ಅನ್ನ ನಾವು 3ನೇ ಕವಚದಲ್ಲಿ ತುಂಬಬಹುದು. ಹಾಗೆ 2 ಇಂಟು 4²
16. ಸೊ 2 ಇಂಟು 16 ಎಷ್ಟಾಗುತ್ತೆ? 32 ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ 32 ಆಯ್ತು. ಅಂದ್ರೆ ಇಲ್ಲಿ ನಾವು ಎಷ್ಟು ಎಲೆಕ್ಟ್ರಾನ್ ಅನ್ನ ನಾವು ತುಂಬಬಹುದು? 32 ಎಲೆಕ್ಟ್ರಾನ್ಗಳನ್ನ. ಈಗ ಎಲ್ಲೂ ಅರ್ಥ ಆಗ್ತಿತ್ತು? ಯಾರಿಗೆ ಅರ್ಥ ಆಗಿಲ್ಲ? ಯಾವ ತರ ಎಲೆಕ್ಟ್ರಾನ್? ಸೊ ಈ ಸೂತ್ರವನ್ನ ಹಾಕಬೇಕು. ಈಗ 4 ಕವಚಗಳಿದೆ ಅಲ್ವಾ? ಕೆ ಕವಚ, ಎಲ್ ಕವಚ, ಎಂ ಕವಚ ಮತ್ತು ಎನ್ ಕವಚ. ಸೊ ಅದರಲ್ಲಿ ಇರುವಂತಹ ಉಪಕವಚಗಳು. ಸೊ ಹಾಗೆ ಒಂದೊಂದು ಕವಚದಲ್ಲಿ ಎಷ್ಟೆಷ್ಟು ಎಲೆಕ್ಟ್ರಾನ್ ತುಂಬಬಹುದು ಅಂದ್ರೆ 2 ಇಂಟು ಎನ್ ಸ್ಕ್ವೇರ್. ಆಯ್ತಾ? ನೆಕ್ಸ್ಟ್ 2 ಇಂಟು 1 ಸ್ಕ್ವೇರ್. ಹಾಗೆ ಈಗ ಒಂದು ಉದಾಹರಣೆಯನ್ನ ನೋಡೋಣ. ಹೈಡ್ರೋಜನ್ H ಇಸ್ ಈಕ್ವಲ್ ಟು, ಈಗ ನಾವು ಎಲೆಕ್ಟ್ರಾನ್ ವಿನ್ಯಾಸವನ್ನ ಪರಮಾಣು ಸಂಖ್ಯೆಯ ಆಧಾರದ ಮೇಲೆ ನಾವು ತುಂಬ್ತೀವಿ. ಅರ್ಥ ಆಗ್ತಾ ಇದೆಯಾ? ಪರಮಾಣು ಸಂಖ್ಯೆಯ ಆಧಾರದ ಮೇಲೆ ನಾವು ಎಲೆಕ್ಟ್ರಾನ್ ವಿನ್ಯಾಸವನ್ನ ತುಂಬ್ತೀವಿ. ಸೊ ಈಗ ಈ ಹೈಡ್ರೋಜನ್ ನ ಎಲೆಕ್ಟ್ರಾನ್ ವಿನ್ಯಾಸವನ್ನ ನಾವು ಬರೆಯೋಣ. ಹೈಡ್ರೋಜನ್ ನ ಪರಮಾಣು ಸಂಖ್ಯೆ ಎಷ್ಟು? 1. ಸೊ ನಾವು ಎಲೆಕ್ಟ್ರಾನ್ ವಿನ್ಯಾಸ ಬರೀಬೇಕಂದ್ರೆ 1s1 ಅಂದ್ರೆ ಒಂದೇ ಕವಚದಲ್ಲಿ ಎಲೆಕ್ಟ್ರಾನ್. ಸೊ ಈ ರೀತಿ ಇದು ಹೈಡ್ರೋಜನ್. ಸೊ ಒಂದೇ ಕವಚ ಇರೋದು, ಆಯ್ತಾ? ಅವಾಗ ಒಂದು ಎಲೆಕ್ಟ್ರಾನ್ ಅಂತ ಈ ರೀತಿ ಬರೀತೀವಿ. ಅದರ ಎಲೆಕ್ಟ್ರಾನ್ ವಿನ್ಯಾಸ ಎಷ್ಟು? 1s1 ಅಂತ ಬರ್ತದೆ. ಈಗ ಹೀಲಿಯಂ He is equal to 1s2 ಅಂತ ಬರ್ತದೆ. ಯಾಕೆಂದ್ರೆ ಇದರ ಪರಮಾಣು ಸಂಖ್ಯೆ ಎಷ್ಟು? 2 ಇದೆ. ಸೊ ನಾವು ಎಲೆಕ್ಟ್ರಾನ್ ವಿನ್ಯಾಸವನ್ನ ಬರೀಬೇಕಂದ್ರೆ 1s2 ಅಂತ ಬರೀತೀವಿ. ಸೊ ಹಾಗೆ ಈಗ ಕಾರ್ಬನ್ನ ಎಲೆಕ್ಟ್ರಾನ್ ವಿನ್ಯಾಸ ಬರೀಬೇಕು. ಸೊ ನಾನು ಕಾರ್ಬನ್ನ ಪರಮಾಣು ಸಂಖ್ಯೆ 1 ಬರೀತೀನಿ. ಕೀರ್ತನ ಇದರ ಇಲೆಕ್ಟ್ರಾನ್ ವಿನ್ಯಾಸ ಈಗ ಕೀರ್ತನ ಬರೀತಾಳೆ. ಸೊ ಹೇಗೆ ಬರುತ್ತೆ ಇದು ಕೀರ್ತನ? ಇದು ಪರಮಾಣು ಸಂಖ್ಯೆಯನ್ನ ಬಿಡಿಸಿ ಬರುತ್ತೆ ಅಲ್ವಾ? 1s2. ಸೊ ಯಾಕೆ ಇಲ್ಲಿ 1s2 ಬರುತ್ತೋ? ಆದ್ರೆ ಎಸ್ ಅಲ್ಲಿ ನಾವು ಒಂದೇ ಕವಚದಲ್ಲಿ ಎಷ್ಟು ತುಂಬದಾಗಿತ್ತು? 2 ಎಲೆಕ್ಟ್ರಾನ್ ಅಷ್ಟೇ ತುಂಬಕ್ಕೆ ಸಾಧ್ಯ ಆಗೋದು. ಅದಕ್ಕೆ ನೆಕ್ಸ್ಟ್ ಕವಚಕ್ಕೆ ಹೋಗ್ಬೇಕು. ಅರ್ಥ ಆಗ್ತಾ ಇದೆಯಾ? ಅದಕ್ಕೆ 2s2 ಅಲ್ಲಿ ಎಸ್ ಮತ್ತೆ ತುಂಬಿದಾಗ ಮತ್ತೆ ಪಿ ಹೋಗುತ್ತೆ. ಸೊ ಎಸ್ ತುಂಬಿದಾಗ ಮತ್ತೆ ಎಲ್ಲಿ ಹೋಯ್ತು? ಪಿಗೆ ಹೋಯ್ತು. ಅರ್ಥ ಆಗ್ತಾ ಇದೆಯಾ? ಸೊ ಈ ರೀತಿ ಒಂದೊಂದು ಎಲೆಕ್ಟ್ರಾನ್ ಕವಚದಿಂದೆಲ್ಲ ನೆಕ್ಸ್ಟ್ ಇದಕ್ಕೆ ಹೋಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ನಾಳೆ ಮತ್ತಷ್ಟು ನಾವು ಎಲೆಕ್ಟ್ರಾನ್ ವಿನ್ಯಾಸದ ಬಗ್ಗೆ ಎಲ್ಲ ನಾವು ಮತ್ತಷ್ಟು ಜಾತಕಗಳ ವಿನ್ಯಾಸಗಳನ್ನ ನಾವು ಬರೆಯೋಣ. ಅರ್ಥ ಆಗ್ತಾ ಇದೆಯಾ? ಸೊ ಈ ಪಾಠ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಒಂದೆರಡು ಕ್ವಶನ್ಸ್ ಅನ್ನ ನಾನು ಹೇಳ್ತೀನಿ. ಆಯ್ತಾ? ಪರಮಾಣು ಸಂಖ್ಯೆ ಅಂದ್ರೆ ಏನು? ಪರಮಾಣುವಿನಲ್ಲಿರುವ ಪ್ರೋಟಾನ್ ಸಂಖ್ಯೆಯನ್ನು ಪರಮಾಣು ಸಂಖ್ಯೆ ಎನ್ನುತ್ತಾರೆ. ಪರಮಾಣುವಿನಲ್ಲಿರುವ ಪ್ರೋಟಾನ್ಗಳ ಒಟ್ಟು ಸಂಖ್ಯೆಯನ್ನ ನಾವು ಪರಮಾಣು ಸಂಖ್ಯೆ ಅಂತ ಕರಿತೀವಲ್ವಾ? ಕೂತ್ಕೊಂಡು. ಸೊ ನೆಕ್ಸ್ಟ್ ಹೈಡ್ರೋಜನ್ ನ ಪರಮಾಣು ಸಂಖ್ಯೆ ಎಷ್ಟು? ಸಂಖ್ಯೆ ಹೇಳು. ಕರೆಕ್ಟ್. ಹೈಡ್ರೋಜನ್ ನ ಪರಮಾಣು ಸಂಖ್ಯೆ 1. ಸೊ ಹಾಗೆ ಪರಮಾಣು ರಾಶಿ ಸಂಖ್ಯೆಯನ್ನು ಯಾರು ಹೇಳ್ತೀರ? ಪರಮಾಣು ರಾಶಿ ಸಂಖ್ಯೆ ಇದೆ. ಪರಮಾಣು ಸಂಖ್ಯೆ ಇದೆ ಪರಮಾಣುವಿನಲ್ಲಿರೋ ಪ್ರೋಟಾನ್ಗಳ ಸಂಖ್ಯೆ ಇದೆ. ಪರಮಾಣು ಸಂಖ್ಯೆ ಇದೆ. ರಾಶಿ ಸಂಖ್ಯೆ ನಾನು ಏನಂತ ಹೇಳಿದ್ದೆ? ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಬೀಜ ಕೇಂದ್ರದಲ್ಲಿ ಒಟ್ಟಾಗಿ ಬಂಧಿಸಾಗಿರ್ತವೆ. ಅದು 2ರ ರಾಶಿ ಸೇರಿದಾಗ ಅದನ್ನ ಪರಮಾಣು ರಾಶಿ
ರಾಶಿ ಸಂಖ್ಯೆ ಅಂತ ಕರಿತೀವಿ. ಸೊ ಈ ಪಾಠ ಅರ್ಥ ಆಗಿದೆ ಅಂತ ತಿಳ್ಕೊಂಡ್ವಿ. ನಮಸ್ತೆ.